Hi, hello, namaste friends. Welcome to the Raman tutorial for GK. ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ನಾನು ಟಿ 2025ರ ಪಠ್ಯಕ್ರಮ ಹೇಗಿರುತ್ತೆ ಸಿಲೆಬಸ್. ಸೊ ಹೊಸದಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಔಟ್ಪುಟ್ ಅಲ್ಲಿ ಇದ್ದೀರಾ. ಬಿ.ಎಡ್ ಮುಗಿಸ್ಕೊಂಡು ಈಗ ತಾನೇ ಜಸ್ಟ್ ಬಂದಿರ್ತೀರಾ ಆರ್ಟ್ಸ್ ಸ್ಟೂಡೆಂಟ್ಸ್. ಸೊ ನೀವೆಲ್ಲರೂ ಕೂಡ 60 ಮಾರ್ಕ್ಸಿಗೆ ಈ ಒಂದು ಸೋಷಿಯಲ್ ಸೈನ್ಸ್ ಅನ್ನ ಬರಿಬೇಕಾಗುತ್ತೆ. ಟಿ ಎಕ್ಸಾಮ್ 150 ಮಾರ್ಕ್ಸಿಗೆ ಪೇಪರ್ 1 ಅಂಡ್ ಪೇಪರ್ 1 ಗೆ ಸಂಬಂಧಪಟ್ಟಂಗೆ 150 ಮಾರ್ಕ್ಸ್ ಇರುತ್ತೆ. ಪೇಪರ್ 2 ಗೆ ಸಂಬಂಧಪಟ್ಟಂಗೆ 150 ಮಾರ್ಕ್ಸ್ ಇರುತ್ತೆ. ಆರ್ಟ್ಸ್ ವಿದ್ಯಾರ್ಥಿಗಳೇನಿದ್ದೀರಾ ಸೋಷಿಯಲ್ ಸೈನ್ಸ್ ಇಂಗ್ಲಿಷ್ ಈ ರೀತಿ ಏನ್ ತಗೊಂಡು ನೀವು ಓದ್ಕೊಂಡಿರ್ತೀರಾ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ 60 ಅಂಕಕ್ಕೆ ನಿಮ್ಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಜೊತೆಗೆ ಪ್ಲಸ್ ಸಮಾಜ ವಿಜ್ಞಾನದ ಬೋಧನಾ ಶಾಸ್ತ್ರವನ್ನ ಬಹಳ ಉತ್ತಮವಾಗಿ ನೀವು ಓದ್ಕೋಬೇಕು. ಹಾಗಾದ್ರೆ ಎಷ್ಟು ಸಿಲೆಬಸ್ ಇರುತ್ತೆ, ಹೇಗೆ ಓದೋದು, ಇದಕ್ ಬೇಕಾಗಿರುವಂತ ಹಲವಾರು ರೆಫರೆನ್ಸ್ ಬುಕ್ಸ್ ಗಳನ್ನ ನಾನು ಈ ಒಂದು ತರಗತಿಯಲ್ಲಿ ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇದು ತುಂಬಾ ಇಂಪಾರ್ಟೆಂಟ್. ಈ ಪ್ರಕಾರ ನೀವು ಓದಿದ್ರಿ ಅಂತಂದ್ರೆ ಸಮಾಜ ವಿಜ್ಞಾನದಲ್ಲಿ ಒಂದು ಉತ್ತಮ ಅಂಕಗಳನ್ನ ನೀವು ಗಳಿಸ್ಬೋದು. ಸರಿನಾ? ಓಕೆ, ನೋಡಿ ಹಾಗಾದ್ರೆ ಇತಿಹಾಸ ವಿಭಾಗವನ್ನ ಕೊಟ್ಟಿದ್ದಾರೆ. ಸಪರೇಟ್ ಆಗಿ ಎಲ್ಲಾ ವಿಭಾಗಗಳನ್ನ ಸಪರೇಟ್ ಆಗಿ ಕೊಡ್ಲಾಗಿದೆ. ಇತಿಹಾಸ ವಿಭಾಗದಲ್ಲಿ ಮೊದಲನೇ ಅಧ್ಯಾಯ ಬಂದು ಆಧಾರಗಳು ಅಂತ ಇದೆ. ಹಾಗಾದ್ರೆ ಆಧಾರಗಳಲ್ಲಿ ನೀವೇನೆಲ್ಲ ಓದ್ಕೋಬೇಕು ನೋಡಿ. ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು, ಆಧಾರಗಳ ಮಹತ್ವ, ವಿಧಗಳು, ಶಾಸನಗಳ ಅಧ್ಯಯನ, ನಾಣ್ಯಗಳ ಅಧ್ಯಯನ, ಸ್ಮಾರಕಗಳು ಮತ್ತು ಅವಶೇಷಗಳ ಅಧ್ಯಯನ, ಮೌಖಿಕ ಆಧಾರಗಳು, ಐತಿಹ್ಯಗಳು, ಇತಿಹಾಸ ಚರಿತ್ರೆಯ ಪುನರ್ರಚನೆಯಲ್ಲಿನ ಆಧಾರಗಳು ಪಾತ್ರ ಅಂತ ಇದೆ. ಈ ಆಧಾರಗಳು ಅಂತಕ್ಕಂತ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೋಡ್ಕೋಬೇಕು. ಹಾಗಾದ್ರೆ ರೆಫರೆನ್ಸ್ ಬುಕ್ಸ್ ಯಾವ್ದು ಓದ್ಕೊಳ್ಬೇಕು ಮೇಡಮ್ ಅಂತಂದ್ರೆ ವೆರಿ ಸಿಂಪಲ್. ನೀವು 8th ಬುಕ್ಸ್ ಅಲ್ಲಿ ನಿಮ್ಗೆ ಇದು ಎಲ್ಲ ಸಿಕ್ಬಿಡುತ್ತೆ. 8th ಸೋಷಿಯಲ್ ಸೈನ್ಸ್ ಬುಕ್ಸ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ PDF ನಲ್ಲಿ, ಅಥವಾ ನಿಮಗೆ ಖರೀದಿ ಸಿಗುತ್ತೆ ಅಂದ್ರೆ ಖರೀದಿ ತಗೊಳ್ಳಿ. 2024ರ ಎಡಿಷನ್ 24 ಮತ್ತೆ 25ರ ಎಡಿಷನ್ ತಗೊಂಡು ಓದ್ಕೊಳ್ಳಿ. ಸರಿನಾ? ನೆಕ್ಸ್ಟ್ ಭರತ ವರ್ಷ ಅಂತ ಬರುತ್ತೆ. ಎಸ್, ಭಾರತ ವರ್ಷದಲ್ಲಿ ನೀವಿಷ್ಟು ವಿಷಯಗಳನ್ನ ಓದ್ಕೋಬೇಕು. ಭಾರತ ವರ್ಷದಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳು ಏನೇನಿದೆ, ಪ್ರಾಗೈತಿಹಾಸಿಕ ಕಾಲ ಅಥವಾ ಅದನ್ನ ಚರಿತ್ರೆ ಪೂರ್ವ ಕಾಲ ಅಂತ ಹೇಳ್ತೀವಿ. ಆಮೇಲೆ ನಾವೇನು ಪ್ರಾಚೀನ ಒಂದು ಪ್ರಾಗೈತಿಹಾಸಿಕ ಕಾಲದಲ್ಲಿ ಇದ್ದಂತಹ ಜನಜೀವನ ಹೇಗಿತ್ತು, ಆಮೇಲೆ ಬೆಂಕಿಯ ಬಗ್ಗೆ ಅರಿವು ಹೇಗ್ ಬಂತು, ಬದಲಾಗ್ತಾ ಇರ್ತಕ್ಕಂತ ಪರಿಸರದ ಬಗ್ಗೆ ಇದೆಲ್ಲವನ್ನ ನೀವು ಇಲ್ಲಿ ಓದ್ಕೋಬಹುದು. ಇದು ಕೂಡ 8th ಸ್ಟ್ಯಾಂಡರ್ಡ್ ಅಲ್ಲಿ ಬರುತ್ತೆ. ಪ್ರಾಚೀನ ನಾಗರಿಕತೆಗಳು. ಸೊ ಪ್ರಾಚೀನ ನಾಗರಿಕತೆಗಳು ಅಂತಂದಾಗ ಸಿಂಧೂ ಸರಸ್ವತಿ ನಾಗರಿಕತೆ, ಈಜಿಪ್ಟ್, ಮೆಸೊಪೊಟಮಿಯಾ, ಚೀನಾ, ಗ್ರೀಕ್, ರೋಮನ್ ಹಾಗೂ ಅಮೆರಿಕ ನಾಗರಿಕತೆ. ಇಷ್ಟು ನಾಗರಿಕತೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ, ಅಲ್ಲಿನ ಜನಜೀವನ ವ್ಯವಸ್ಥೆ ಆಗಿರ್ಬೋದು, ಕೃಷಿ ಕಲಾಕೃತಿಗಳ ಬಗ್ಗೆ, ಆಧಾರಗಳ ಬಗ್ಗೆ ಸಂಪೂರ್ಣವಾಗಿ ನೀವು ಇಲ್ಲಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸನಾತನ ಧರ್ಮ ಅಂತ ಬರುತ್ತೆ. ಸನಾತನ ಧರ್ಮ, ಅದರ ಅರ್ಥ, ವ್ಯಾಪ್ತಿ ಎಷ್ಟಿದೆ, ವೇದ ಅಂದ್ರೆ ಏನು, ವೇದ ಸಾಹಿತ್ಯದ ವಿಂಗಡಣೆಯನ್ನ ಹೇಗ್ ಮಾಡಿದೀವಿ, ವೇದಗಳ ಸ್ವರೂಪ ಏನು, ಹಾಗೆ ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳಾಗಿರ್ಬೋದು. ನೆಕ್ಸ್ಟ್ ಸ್ಮೃತಿ ಸಾಹಿತ್ಯ ಅಂತ ಬರುತ್ತೆ. ಈ ಸ್ಮೃತಿ ಸಾಹಿತ್ಯದಲ್ಲಿ ಬರ್ತಕ್ಕಂಥ 3 ವಿಭಾಗಗಳ ಬಗ್ಗೆನೂ ಕೂಡ ನೀವು ಸ್ಟಡಿಯನ್ನ ಮಾಡ್ಬೇಕಾಗತ್ತೆ. ಅದಲ್ಲದಂಗೆ ಮತಗಳ ಬಗ್ಗೆ, ಮತಾಚಾರ್ಯರ ಬಗ್ಗೆ, ವಿಗ್ರಹ ಆರಾಧನೆ ಪ್ರಾರಂಭ ಹೇಗಾಯ್ತು, ಐಕ್ಯ ಇದ್ದರೂ ವೈವಿಧ್ಯಮಯ ಧರ್ಮ ಅಂತ ಹೇಳಿ ನಾವು ಹೇಗೆ ಇದನ್ನ ಗುರುತಿಸ್ತಾ ಇದ್ದೀವಿ, ಇದೆಲ್ಲವನ್ನ ನೀವು ಸನಾತನ ಧರ್ಮ ಎಂಬ ಅಧ್ಯಾಯದಲ್ಲಿ ನೋಡ್ಕೊಳ್ತೀರಿ. ಸೊ ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂತ ಒಂದು ಅಧ್ಯಾಯ. ಜೈನ ಮತ್ತೆ ಬೌದ್ಧ ಧರ್ಮದ ಬಗ್ಗೆ, ಹಾಗೆ ವಿದೇಶಿಯರ ದಾಳಿ. ಇವ್ರ ಆದ ನಂತರ ಏನಾಗುತ್ತೆ, ವಿದೇಶಿಯರು ನಮ್ಮ ಭಾರತ ದೇಶವನ್ನ ಆಕ್ರಮಣ ಮಾಡ್ಕೊಳ್ತಾರೆ. ಅಲೆಕ್ಸಾಂಡರ್ ಮತ್ತೆ ಪೌರವರ ಕದನವನ್ನ ನಾವು ನೋಡ್ಬೇಕು. ಅದಾದ್ಮೇಲೆ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂತ ಒಂದು ಅಧ್ಯಾಯ ಬರುತ್ತೆ. ಇಲ್ಲಿ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ ಭರತ ಖಂಡ, ಹಿಂದೂಸ್ತಾನದ ಬಗ್ಗೆ, ಇಂಡಿಯಾ, ಮತ್ತೆ ನಮ್ಮ ಭಾರತದ ಭವ್ಯತೆಯನ್ನ ತೆರೆದಿಟ್ಟಂತ ಯುರೋಪಿಯನ್ನರ ಬಗ್ಗೆ, ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಕೊಡುಗೆ ಎಷ್ಟಿದೆ, ನಮ್ಮ ಸಂಸ್ಕೃತಿಯ ಪ್ರಭಾವ ವಿದೇಶಗಳಲ್ಲಿ ಹೇಗೆಲ್ಲ ಬೀರ್ತು, ಇದೆಲ್ಲದ್ರ ಬಗ್ಗೆ ನಮ್ಮ ಭಾರತ ನಮ್ಮ ಹೆಮ್ಮೆ ಅಂತಕ್ಕಂತ ಅಧ್ಯಾಯದಲ್ಲಿ ಓದ್ಕೋಬೇಕು.
ಇನ್ನ ಮುಂದುವರೆದು ಭಾರತ ದೇಶದ ಮೇಲೆ ತಿಳ್ಕೊಂಡ ನಂತರದಲ್ಲಿ ನಮ್ಮ ರಾಜ್ಯದ ಬಗ್ಗೆ ತಿಳ್ಕೊಬೇಕಾಗುತ್ತೆ. ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಸೊ ನಾನ್ ಕೂಡ ಇದ್ರ ಮೇಲೆ ಇನ್ಮೇಲೆ ಪ್ರತಿನಿತ್ಯ ನಿಮ್ಗೆ ಒಂದೊಂದು ಏನು ಸಿಲೆಬಸ್ ನಲ್ಲಿ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ನಿಮ್ಗೆ ಕ್ವಶನ್ ಅಂಡ್ ಆನ್ಸರ್ಸ್ ಗಳ ಸರಣಿಯನ್ನ ತರ್ತಾ ಇದ್ದೀನಿ. ಇನ್ ಡೀಟೇಲ್ ಬೇಕು ಅಂತಂದ್ರೆ ನಿಮ್ಗೆ ಕ್ಲಾಸಸ್ ಅನ್ನ ತಗೊಳ್ಬೇಕಾಗತ್ತೆ, ಪೇಡ್ ಕ್ಲಾಸಸ್ ಅನ್ನ. ಸೊ ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ನಾನು ಯೂಟ್ಯೂಬ್ ಮೇಲೆ ಹಾಕ್ತಾ ಹೋಗ್ತೀನಿ. ಇನ್ ಡೀಟೇಲ್ ತರಗತಿಗಳಿಗೋಸ್ಕರ ನೀವು ಪೇಡ್ ಕ್ಲಾಸ್ ಅನ್ನ ತಗೊಳ್ಬಹುದು. ಯಾರಿಗೆ ಇಂಟ್ರೆಸ್ಟ್ ಇದೆ ಇಷ್ಟೆಲ್ಲ ನೀವು ಎಲ್ಲ ಒಂದೇ ಕಡೆ ನೋಡ್ಬೋದು. ಸೈಕಾಲಜಿ, ಕನ್ನಡ, ಇಂಗ್ಲಿಷು, ಸೋಷಿಯಲ್ ಸೈನ್ಸ್ ಸಿಲೆಬಸ್ ಪ್ರಕಾರನೇ ತರಗತಿಗಳು, ನೋಟ್ಸ್ಗಳು, ಮಾಕ್ ಟೆಸ್ಟ್ಗಳು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಅಗತ್ಯ ಇದ್ದಂತ ವಿದ್ಯಾರ್ಥಿಗಳು 8217670405 ಅತಿ ಕಡಿಮೆ ಫೀಸ್ ಇದೆ. ಆದಷ್ಟು ಬೇಗ ಆಫರ್ ಮುಗಿಯೋದ್ರೊಳಗೆ ನೀವು ಅದನ್ನ ತಗೊಳ್ಳಿ. 6361153623 ನಂಬರ್ ನೋಟ್ ಮಾಡ್ಕೊಳ್ಳಿ. ನಮ್ಮ ರಾಜ್ಯದ ಬಗ್ಗೆ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳು, ಕೃಷಿ, ಉದ್ದಿಮೆ, ಕಲೆ, ಸಾಹಿತ್ಯ, ನಮ್ಮ ರಾಜ್ಯದಲ್ಲಿ ಹೋರಾಟ ಮಾಡಿದಂತ ಸ್ವತಂತ್ರ ಹೋರಾಟಗಾರರ ಬಗ್ಗೆ ತಿಳ್ಕೊಂಡ ನಂತರದಲ್ಲಿ ಅಖಂಡ ಭಾರತವನ್ನ ಒಟ್ಟುಗೂಡಿಸಿ ಆಳ್ವಿಕೆ ಮಾಡಿದಂತಹ ಮೌರ್ಯರ ಬಗ್ಗೆ, ಅದಾದ್ಮೇಲೆ ಕುಶಾನರು. ಸೊ ಮೌರ್ಯರು ಮತ್ತೆ ಕುಶಾನರ ಬಗ್ಗೆ ತಿಳ್ಕೊಳ್ಳೋದು, ಅವ್ರ ಕಾಲದಲ್ಲಿದ್ದಂತ ಅತಿ ಪ್ರಮುಖ ಅರಸರ ಬಗ್ಗೆ, ಆಡಳಿತದ ಬಗ್ಗೆ, ಕಲೆ, ವಾಸ್ತುಶಿಲ್ಪ ಶೈಲಿ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ವಿತ್ ಇವಾಗೆಲ್ಲ ಕ್ವಶನ್ಸ್ ಗಳನ್ನ ಹೇಗ್ ಕೇಳ್ತಿದ್ದಾರೆ ಅಂತಂದ್ರೆ ಹೇಳಿಕೆಗಳ ಮೂಲಕ ಕೇಳ್ತಾ ಇದಾರೆ. ಪ್ರಶ್ನೆ ತುಂಬಾ ಈಸಿ ಆಗಿದೆ ಅಂತಲ್ಲ, ಒಂದು ಹೇಳಿಕೆಯನ್ನ ಕೊಟ್ಟು ಅದಕ್ಕೆ ಬೇಕಾಗಿರುವಂತ ಕಾರಣಗಳನ್ನ ಕೊಟ್ಟಿರ್ತಾರೆ. ಸೊ ಹೇಳಿಕೆ ತಪ್ಪು ಅಥವಾ ಸರಿನೋ, ಕಾರಣ ಸರಿನಾ ಅಥವಾ ತಪ್ಪ ಅನ್ನೋದಕ್ಕೆ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿರ್ಬೇಕು. ಜೊತೆಗೆ ಕಾಲಕ್ರಮದಲ್ಲಿ ಬರೆಯೋದನ್ನ ಕೂಡ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಮ್ ದೇಶ ಸ್ವತಂತ್ರ ಸಿಕ್ಕಿದ್ದು 1947 ಅಂತ ಹೇಳ್ತೀವಿ. ಆಮೇಲೆ ಏನಾಗುತ್ತೆ, ನೆಕ್ಸ್ಟ್ 42ರಲ್ಲಿ ಏನಾಯ್ತು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗುತ್ತೆ. ಇದರಲ್ಲಿ ಅವ್ರೇನ್ ಮಾಡ್ತಾರೆ, ಭಾರತದಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳವಳಿ, ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು, ಈ ತರ 4 ಹೇಳಿಕೆಗಳನ್ನ ಕೊಟ್ಬಿಡ್ತಾರೆ. 4 ಹೇಳಿಕೆಗಳನ್ನ ಕೊಟ್ಟು ಇವುಗಳನ್ನ ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಬಿಡ್ತಾರೆ. ಅವಾಗ ನಿಮ್ಗೆ ಏನ್ ನೆನ್ಪಿರ್ಬೇಕಪ್ಪ ಅಂದ್ರೆ ಇಸವಿಗಳು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್ ಆಗಿ ಒಂದು ಅನುಕ್ರಮದಲ್ಲಿ ನೀವು ಇಸವಿಗಳನ್ನ ಒಂದ್ ಕಡೆ ನೀಟಾಗಿ ಬರ್ದಿಟ್ಕೊಂಡ್ರೆ ಆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ 10ನೇ ಅಧ್ಯಾಯ ಬಂದು ಗುಪ್ತರು ಮತ್ತೆ ವರ್ಧನರು. ಹಾಗೆ 11ನೇ ಅಧ್ಯಾಯ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳ ಬಗ್ಗೆ ತಿಳ್ಕೋಬೇಕು. ಸೊ ನಮ್ಮ ಒಂದು ದಕ್ಷಿಣ ಭಾರತ, ಅಲ್ಲಿ ನಮ್ಮ ಕರ್ನಾಟಕವನ್ನ ಆಳ್ವಿಕೆ ಮಾಡಿದಂತ ಕದಂಬರು ಬರ್ತಾರೆ, ಗಂಗರು ಬರ್ತಾರೆ. ಹಾಗೆ ದಕ್ಷಿಣ ಭಾರತವನ್ನ ಮೊದಲನೇ ಬಾರಿಗೆ ಆಳ್ವಿಕೆ ಮಾಡಿದಂತವ್ರು ಶಾತವಾಹನರು. ಸೊ ಸಂಗಮ್ ಸಾಹಿತ್ಯ, ಸಂಗಮ್ ಯುಗ ಬೆಳೆಯುತ್ತೆ. ಬಾದಾಮಿ ಚಾಳುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರ ಬಗ್ಗೆ, ಕಲ್ಯಾಣದ ಚಾಳುಕ್ಯರ ಬಗ್ಗೆ, ಹೊಯ್ಸಳರ ಬಗ್ಗೆ, ಚೋಳರು, ಚೇರರು, ಪಾಂಡ್ಯರು, ಇವರೆಲ್ಲ ಬಗ್ಗೆನೂ ಕೂಡ ನೀವು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಅನ್ನೋ ಅಧ್ಯಾಯದಲ್ಲಿ ಓದ್ಬೇಕಾಗತ್ತೆ. ಸರಿನಾ? ಇವೆಲ್ಲ ಕೊಟ್ಟಷ್ಟು ಸುಲಭ ಇರೋದಿಲ್ಲ. ಯಾಕಂದ್ರೆ ಪ್ರತಿ ಒಂದು ರಾಜ್ಯ ಮನೆತನದಲ್ಲಿ ಆದಂತ ಪ್ರಮುಖ ಘಟನೆಗಳನ್ನ ನೀವು ಬರ್ದಿಟ್ಟು ನೆನ್ಪಿಟ್ಕೋಬೇಕಾಗತ್ತೆ. ಬರೀ ನಾನು ಅಂಡರ್ಲೈನ್ ಮಾಡ್ತಾ ಓದ್ತೀನಿ, ಕಣ್ಣಾಡಿಸ್ತೀನಿ ಅನ್ನೋದು ತಪ್ಪಾಗುತ್ತೆ. ಸೊ ನೀವೇನ ಮಾಡ್ಬೇಕಪ್ಪ ಅಂದ್ರೆ ನೋಟ್ ಬುಕ್ ಅಲ್ಲಿ ನೀಟಾಗಿ ಪ್ರತಿಯೊಂದು ರಾಜ್ಯ ಮನೆತನಗಳ ಕಾಲದಲ್ಲಿ ಆದಂತಹ ಪ್ರಮುಖ ಘಟನೆಗಳನ್ನ ನೀವು ನೆನ್ಪು ಮಾಡಿಟ್ಕೊಂಡು ಬರಿಬೇಕು. ಎಸ್, ಇನ್ನ 12ನೇ ಪ್ರಶ್ನೆಗೆ ಹೋಗೋಣ. 12ನೇ ಒಂದು ಅಧ್ಯಾಯ ಬಂದು ಉತ್ತರ ಭಾರತದ ಕೆಲವು ರಾಜವಂಶಗಳು. ಹೆಂಗೆ ದಕ್ಷಿಣ ಭಾರತದ ರಾಜವಂಶಗಳ ಬಗ್ಗೆ ನೋಡಿದ್ವೋ ಅದೇ ತರನೇ ಉತ್ತರ ಭಾರತದಲ್ಲಿ ಆಳ್ವಿಕೆ ಮಾಡಿದಂತ ಅಹೋಮ್ ರಾಜವಂಶ, ಇದು ತುಂಬಾ ಇಂಪಾರ್ಟೆಂಟ್. ಇದ್ರ ಬಗ್ಗೆನೂ ಕೂಡ ಕಳೆದ ಬಾರಿ ಒಂದು ಪ್ರಶ್ನೆ ಬಂದಿತ್ತು. ಅಹೋಮ್ ರಾಜವಂಶದ ಬಗ್ಗೆ ತಿಳ್ಕೊಳ್ಳೋದು. ನೆಕ್ಸ್ಟ್ ಅರಬ್ಬರು ದಾಳಿ ಆಗುತ್ತೆ, ಟರ್ಕರ್ ಬರ್ತಾರೆ, ಅಫ್ಘನರ ದಾಳಿಗಳು ಹೇಗಾಯ್ತು, ಅವುಗಳ ಪರಿಣಾಮಗಳು ಏನೇನಾಯ್ತು ನಮ್ಮ ಭಾರತ ದೇಶದಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನೆಕ್ಸ್ಟ್ ಬರೋದೆ ಮಧ್ಯಕಾಲೀನ ಭಾರತ ಅಂತ ಬರುತ್ತೆ. ಸೊ ಮಧ್ಯಕಾಲೀನ ಭಾರತ 6ರಿಂದ 14ನೇ ಶತಮಾನದವರೆಗೂ ಕೂಡ ನಮ್ಮ ಭಾರತ ದೇಶದ ಸ್ಥಿತಿಗತಿಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಸೊ ಅಲ್ಲಿ ಬಂದಂತ ರಜಪೂತ ಮನೆತನಗಳ ಬಗ್ಗೆ, ಹಾಗೆ ಕಾಶ್ಮೀರವನ್ನ ಆಳ್ವಿಕೆ ಮಾಡಿದಂತ ಕಾಕೋಟ ಸಾಮ್ರಾಜ್ಯ, ಅಫ್ಘನ್ನರ ದಾಳಿಕೋರರು, ದೆಹಲಿ ಸುಲ್ತಾನ್ರಲ್ಲಿ ಬಂದಂತಹ ಪ್ರಮುಖ ಸಂತತಿಗಳು ಏನಿದೆ ಅವೆಲ್ಲರ ಬಗ್ಗೆನೂ ಕೂಡ ತಿಳ್ಕೊಳ್ಳೋದ್ರ ಜೊತೆಗೆ ಪ್ರಮುಖ ಸುಲ್ತಾನ್ರು, ಅವ್ರು ಮಾಡಿದಂತ ಸಾಧನೆಗಳು, ಕಲೆ, ವಾಸ್ತುಶಿಲ್ಪ ಶೈಲಿ, ಇವೆಲ್ಲ ಕಾಮನ್ ಆಗಿರುತ್ತೆ. ಒಂದು
ರಾಜ್ಯ ಅಂತ ಬಂದಾಗ ಇವೆಲ್ಲವನ್ನು ಕೂಡ ತಿಳ್ಕೋಬೇಕು. ನೆಕ್ಸ್ಟ್ ಅದು ಮುಂದುವರೆದು ಭಾರತದ ಮತ ಪ್ರವರ್ತಕರು ಅಂತಕ್ಕಂಥ ಅಧ್ಯಾಯ. ಸೊ ಇದರಲ್ಲಿ ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತೆ ಬಸವೇಶ್ವರರ ಬಗ್ಗೆ ಈ 4 ಭಾರತದ ಮತ ಪ್ರವರ್ತಕರ ಬಗ್ಗೆ ನಾವು ಸಂಪೂರ್ಣವಾಗಿ ಅವರು ನಡೆಸಿದಂತ ಅಥವಾ ಅವರು ಪ್ರತಿಪಾದಿಸಿದಂತಹ ಸಿದ್ಧಾಂತಗಳ ಬಗ್ಗೆನೂ ಕೂಡ ನಾವಿಲ್ಲಿ ತಿಳಿದುಕೊಳ್ಬೇಕು. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹಮನಿ ಸಾಮ್ರಾಜ್ಯ. ಅದಾದ್ಮೇಲೆ ಅಹೋಂ ರಾಜ್ಯ ಮನೆತನ, ಮೊಘಲರು ಮತ್ತೆ ಮರಾಠರ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಗೆ ಭಕ್ತಿ ಪಂಥ ಮತ್ತು ಸೂಫಿ ಪಂಥ. ಸೊ ನೋಡಿ, ಭಕ್ತಿ ಪಂಥ ಮತ್ತೆ ಸೂಫಿ ಪಂಥದಲ್ಲಿ ಬಹಳಷ್ಟು ವಿಷಯಗಳು ಬರುತ್ತೆ. ದಕ್ಷಿಣ ಭಾರತ ಭಕ್ತಿ ಪರಂಪರೆ ಹೇಗ್ ಬೆಳೀತು, ಉತ್ತರ ಭಾರತದ ಭಕ್ತಿ ಪರಂಪರೆ, ಪ್ರಮುಖ ಪ್ರತಿಪಾದಕರು, ಅವ್ರು ನೀಡಿದಂತ ಬೋಧನೆಗಳು, ಆಮೇಲೆ ಚಿಸ್ತಿ ಪಂಥ, ರಮಾನಂದ್ರು, ಕಬೀರರು, ಚೈತನ್ಯರು, ಗುರುನಾನಕ್, ಮೀರಾಬಾಯಿ ಅವರು, ಶಂಕರ ದೇವ, ಮಾಧವ ದೇವ ಇವರೆಲ್ಲ ಬಗ್ಗೆನೂ ಕೂಡ ತಿಳ್ಕೋಬೇಕು. ಯಾಕೆಂದ್ರೆ ಈ ಅಧ್ಯಾಯದಿಂದ ನಿಮ್ಗೆ 2 ಅಂಕದ ಪ್ರಶ್ನೆಗಳನ್ನ ಎಕ್ಸಾಮ್ ನಲ್ಲಿ ಕೇಳಿದ್ರು. ಅದೆಲ್ಲ ಆದ್ಮೇಲೆ ಆಧುನಿಕ ಭಾರತದ ಇತಿಹಾಸದ ಕಡೆ ನಾವು ಬರ್ಬೇಕು. ಅದ್ರಲ್ಲಿ 19ನೇ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಅದರಲ್ಲಿ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತೆ ಫ್ರೆಂಚರು ಬಂದು ನಮ್ಮ ಭಾರತ ದೇಶದಲ್ಲಿ ಯಾವ ತರ ಸರ್ಕಾರವನ್ನ ಅಧಿಪತ್ಯವನ್ನ ಸ್ಥಾಪನೆ ಮಾಡಿದ್ರು ಅನ್ನೋದು. ಇನ್ನ 18ನೇ ಶತಮಾನದ ಭಾರತ. ಸೊ 18ನೇ ಶತಮಾನದ ಭಾರತದಲ್ಲಿ ಮರಾಠರ ಪ್ರಾಬಲ್ಯ, ಕರ್ನಾಟಕ ಯುದ್ಧಗಳು, ಬಂಗಾಳದಲ್ಲಿ ಇಂಗ್ಲಿಷರ ಆಡಳಿತದ ಆರಂಭ ಹೇಗಾಯ್ತು, ಪ್ಲಾಸಿ ಕದನ 1757ರಲ್ಲಿ ಆದಂತಹ ಪ್ಲಾಸಿ ಕದನ ನಮ್ಮ ಇತಿಹಾಸದ ಪುಟವನ್ನ ಸೇರಿದಂತ ಪ್ರಮುಖ ಯುದ್ಧ ಅಂತಾನೆ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇಷ್ಟೆಲ್ಲಾ ವಿಷಯಗಳಿದೆ, ಇನ್ನೂ ಹೇಳ್ತಾ ಹೋಗ್ತೀನಿ. ಹಾಗಾಗಿ ನೀವು ಅಲ್ಲಿ ಪುಸ್ತಕಗಳನ್ನ ಹುಡುಕೋದು ಸ್ವಲ್ಪ ಕಷ್ಟ ಆಯ್ತು ಅಂತಂದ್ರೆ ನೀವು ನೇರವಾಗಿ ನಮ್ಮಲ್ಲಿ ಜಾಯಿನ್ ಆಗಬಹುದು. 100% ನಿಮಗೆ ಒಳ್ಳೆ ತರಗತಿಗಳು ಸಿಗುತ್ತೆ. ಯಾವುದೇ ರೀತಿಯಾದಂತಹ ನಿಮ್ಗೆ ತರಗತಿಗಳು ಸೀಕ್ವೆನ್ಸ್ ತಪ್ಪೋದಿಲ್ಲ. ಹಾಗಾಗಿ 8217670405 ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ 6361153623 ನಂಬರ್ನ ಕೂಡ ಕಾಂಟ್ಯಾಕ್ಟ್ ಮಾಡಬಹುದು ಫಾರ್ ಪೇಯ್ಡ್ ಕ್ಲಾಸಸ್. ಇನ್ನ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಭಾರತಕ್ಕೆ ಬ್ರಿಟಿಷರು ಬಂದಾಯ್ತು, ಇಲ್ಲಿ ಯುದ್ಧಗಳನ್ನ ಕೂಡ ಮಾಡಿ ಆಯ್ತು. ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಏನೇನಾಯ್ತು ನೋಡೋಣ. ಇಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳ ಮೂಲಕ ನಾಗರಿಕ ಸೇವೆಗಳು ಹುಟ್ಟುಕೊಳ್ಳುತ್ತೆ. ಸೈನ್ಯಾಡಳಿತ, ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ವ್ಯವಸ್ಥೆ, ಕಾಯಂ ಜಮೀನ್ದಾರಿ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ, ಇಂಗ್ಲಿಷ್ ಶಿಕ್ಷಣ, ವ್ಯಾಪಾರ, ವಾಣಿಜ್ಯ ಎಲ್ಲವೂ ಕೂಡ ಬೆಳೆದು ಬರುತ್ತೆ. ಹೀಗೆ ನಮ್ಮ ಭಾರತದ ಸಂವಿಧಾನಾತ್ಮಕ ಬೆಳವಣಿಗೆನೂ ಕೂಡ ಇವ್ರ ಕಾಲದಲ್ಲೇ ಆಯ್ತು. ಇದೆಲ್ಲಾ ವಿಷಯಗಳ ಬಗ್ಗೆ ನೀಟಾಗಿ ತಿಳ್ಕೊಂಡು ಆದ ನಂತರದಲ್ಲಿ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಹೇಗಾಯ್ತು, ಅದರಲ್ಲಿ ಬ್ರಿಟಿಷ್ ಏನ್ ಮಾಡ್ತಾರೆ, ಆಂಗ್ಲೋ ಮರಾಠ ಯುದ್ಧಗಳನ್ನ ಕೈಗೊಳ್ತಾರೆ. ಆಂಗ್ಲೋ ಸಿಖ್, ಆಂಗ್ಲೋ ಮೈಸೂರ್ ಯುದ್ಧಗಳ ಜೊತೆಗೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಜೊತೆಗೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಕೂಡ ಜಾರಿಗೆ ತರ್ತಾರೆ. ನೆಕ್ಸ್ಟ್ ಮೈಸೂರು ಮತ್ತೆ ಇತರ ಸಂಸ್ಥಾನಗಳು. ಮೈಸೂರು ಒಡೆಯರ್ ಬಗ್ಗೆ, ಅದಾದ್ಮೇಲೆ ಕೆಳದಿ ನಾಯಕರು, ಚಿತ್ರದುರ್ಗದ ನಾಯಕರು, ಯಲಹಂಕ, ಕೊಡಗು, ಕಿತ್ತೂರು, ತುಳುನಾಡು, ಹೈದರಾಬಾದ್ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಹೇಗಾಯ್ತು ಅನ್ನೋದ್ರ ಬಗ್ಗೆನೂ ಕೂಡ ನೀವಿಲ್ಲಿ ತಿಳ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 23ನೇ ಅಧ್ಯಾಯ ಬಹಳಷ್ಟಿದೆ, ಸಿಲೆಬಸ್ ಸ್ವಲ್ಪ ಇಲ್ಲ. ಅದಕ್ಕೆ ಮ್ಯಾಕ್ಸಿಮಮ್ ನಿಮಗೆ 1 ವರ್ಷಗಳ ಕಾಲನಾದ್ರೂ ನಿಮಗೆ ಪ್ರಿಪರೇಷನ್ ಮಾಡ್ಲಿಕ್ಕೆ ಬೇಕು. ಬರೀ ಇಷ್ಟೆಲ್ಲ ಅಧ್ಯಾಯ ಓದ್ಕೊಂಡು ಕೈ ಬಿಡೋದಲ್ಲ, ರಿವಿಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಪ್ರತಿ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಎವ್ರಿ ವೀಕ್ ನೀವು ಅದನ್ನ ರಿವಿಷನ್ ತಗೊಳ್ಬೇಕು. ನೋಡೋಣ, ಸ್ಟಾರ್ಟ್ ಆದ್ರೂ ಮಾಡಿ ಇವತ್ತಿಂದ. ಯಾಕೆಂತಂದ್ರೆ ಇದು ಬಹಳ ನಿಮ್ಗೆ ಸ್ಕೋರಿಂಗ್ ಮಾಡೋದು ಬಹಳ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು. ಹಾಗೆ 24ನೇ ಅಧ್ಯಾಯ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಪ್ರಾರ್ಥನಾ, ಸತ್ಯಶೋಧಕ ಸಮಾಜ, ಅಲಿಘರ್ ಚಳವಳಿ, ಅದಲ್ದಂಗೆನೆ ರಾಮಕೃಷ್ಣ ಮಿಷನ್, ಥಿಯೋಸಫಿಕಲ್ ಸೊಸೈಟಿ, ನಾರಾಯಣ್ ಗುರುಗಳ ಬಗ್ಗೆ ತಿಳ್ಕೋಬೇಕು. ಹಾಗೆ ನೆಕ್ಸ್ಟ್ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಭಾರತದ ಸ್ವತಂತ್ರ ಹೋರಾಟ ಹೇಗಾಯ್ತು, ನೆಕ್ಸ್ಟ್ ಸ್ವತಂತ್ರೋತ್ತರ ಭಾರತ ಹೇಗಿತ್ತು, ಕರ್ನಾಟಕದ ಏಕೀಕರಣ ಮತ್ತು ಗಡಿ ವಿವಾದಗಳ ಬಗ್ಗೆ,
ಕರ್ನಾಟಕದ ಸಮಾಜಮುಖಿ ಚಳುವಳಿಗಳು ಅಂದ್ರೆ ಪರಿಸರ ಚಳುವಳಿ ಆಗತ್ತೆ, ರೈತ ಚಳುವಳಿ, ದಲಿತ ಚಳುವಳಿ, ಮಹಿಳಾ ಚಳುವಳಿಗಳಾಗತ್ತೆ. ಕರ್ನಾಟಕದ ಆರ್ಥಿಕ ಮತ್ತು ಸಾಮಾಜಿಕ ಪರಿವರ್ತನೆಗಳ ಬಗ್ಗೆ, ಕರ್ನಾಟಕದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿನ ಮುನ್ನಡೆಯ ಬಗ್ಗೆ, ಅಂದ್ರೆ ನಮ್ಮಲ್ಲಿ ಯಾವ ರೀತಿ ಮಾಹಿತಿ ತಂತ್ರಜ್ಞಾನ ಬೆಳೀತು, ಬಯೋಟೆಕ್ನಾಲಜಿ ಹೇಗ್ ಬೆಳೀತು, ಅಗ್ರಿಕಲ್ಚರಲ್ ಅಂಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹೇಗಾಯ್ತು, ಆಮೇಲೆ ಮೀಡಿಯಾ ಆಫ್ ಕಮ್ಯುನಿಕೇಶನ್ ಹೇಗ್ ಬೆಳೀತಾ ಹೋಯ್ತು, ಇದೆಲ್ಲವನ್ನ ನೀವು ತಿಳಿದುಕೊಂಡು ಜೊತೆಗೆ ಜಗತ್ತಿನ ಇತಿಹಾಸವನ್ನ ಕೂಡ ತಿಳ್ಕೋಬೇಕು. ಜಗತ್ತಿನ ಇತಿಹಾಸ ಅಂದ್ರೆ ಜಗತ್ನಲ್ಲಿ ನಡೆದಂತ ಪ್ರಮುಖ ಘಟನೆಗಳು, ಅದರಲ್ಲಿ ಪಾಶ್ಚಾತ್ಯ ರಿಲಿಜನ್ಸ್ ಅಂತ ಬರುತ್ತೆ. ಸೊ ಪಾಶ್ಚಾತ್ಯ ರಿಲಿಜನ್ಗಳಲ್ಲಿ ಯಹೂದಿ, ಪಾರ್ಸಿ, ಕ್ರೈಸ್ತ, ಇಸ್ಲಾಂ ರಿಲಿಜನ್ ಯುದ್ಧಗಳು, ಮಂಗೋಲರು, ಅಟೋಮನ್ ಟರ್ಕರು, ಇತಿಹಾಸದ ಕಾಲಗಣನೆ, ಇಷ್ಟು ಕೂಡ ನೀವು ಈ ಒಂದು ಅಧ್ಯಾಯದಲ್ಲಿ ತಿಳಿದುಕೊಳ್ಬೇಕು. ನೆಕ್ಸ್ಟ್ ಬರುವಂತದ್ದು ವಿಶ್ವ ಮತ್ತು ಯುರೋಪ್ ಇತಿಹಾಸದ ಪ್ರಮುಖ ಘಟನೆಗಳು. ವಿಶ್ವ ಮತ್ತೆ ಯುರೋಪ್ ಅಂದ್ರೆ ಇಡೀ ವರ್ಲ್ಡ್, ವಿಶ್ವ ಯುರೋಪ್ ಇತಿಹಾಸದಲ್ಲಿ ಬಂದಂತ ಪ್ರಮುಖ ಘಟನೆಗಳ ಬಗ್ಗೆ, ಯುರೋಪ್ ಇತಿಹಾಸವನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಕೈಗಾರಿಕಾ ಕ್ರಾಂತಿಗಳಾಗುತ್ತೆ, ಅಮೆರಿಕ ಸ್ವತಂತ್ರ ಸಂಗ್ರಾಮ ಆಯಿತು, ಫ್ರಾನ್ಸ್ ಮಹಾಕ್ರಾಂತಿ, ಇಟಲಿ ಮತ್ತು ಜರ್ಮನಿಯ ಏಕೀಕರಣ ಆಗುತ್ತೆ. ಆಧುನಿಕ ಯುರೋಪ್ನ ಬಗ್ಗೆ ತಿಳ್ಕೊಳ್ಳೋದ್ರ ಜೊತೆಗೆ ಕ್ರಾಂತಿ ಹಾಗೂ ರಾಷ್ಟ್ರ ಪ್ರಭುತ್ವಗಳ ಉದಯ, ಮಹಾಯುದ್ಧಗಳು ಮತ್ತೆ ಭಾರತದ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ, ಇದಿಷ್ಟು ಕೂಡ ಏನಪ್ಪಾ ಅಂತಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಇಷ್ಟು ಸಿಲೆಬಸ್. ಯುರೋಪ್ ಹಿಸ್ಟ್ರಿ, ಆಮೇಲೆ ವರ್ಲ್ಡ್ ಹಿಸ್ಟ್ರಿ ಒಳಗೆ ಅಮೆರಿಕ, ಫ್ರಾನ್ಸ್, ಇಟಲಿ, ಆಮೇಲೆ ಇವೆಲ್ಲ ಹೇಗೆ ಏಕೀಕರಣಗಳು ಆಯ್ತು ಅನ್ನೋದ್ರ ಬಗ್ಗೆ, 1ನೇ ಮಹಾಯುದ್ಧ, 2ನೇ ಮಹಾಯುದ್ಧದ ಬಗ್ಗೆ, ಇವೆಲ್ಲವನ್ನ ತಿಳ್ಕೊಂಡ ನಂತರದಲ್ಲಿ ನಾವು ಜಿಯೋಗ್ರಫಿಗೆ ಬರೋಣ. ಸೊ ಜಿಯೋಗ್ರಫಿಲೂ ಕೂಡ ಬಹಳಷ್ಟು ಅಧ್ಯಾಯಗಳಿದೆ, ಇದ್ರಲ್ಲೂ ಕೂಡ ನೆಗ್ಲಿಜೆನ್ಸಿ ಮಾಡಬಾರ್ದು ನೀವು. ಗ್ಲೋಬ್ ಮತ್ತು ನಕಾಶೆಗಳು, ಭೂಮಿಯ ಸ್ವರೂಪ, ಭೂಮಿ ನಮ್ಮ ಜೀವಂತ ಗ್ರಹ, ಶಿಲಾಗೋಳ, ವಾಯುಗೋಳ, ಜಲಗೋಳ, ಜೀವಗೋಳ, ಹಾಗೆ ನಮ್ಮ ರಾಜ್ಯ ಕರ್ನಾಟಕ, ಅದರ ಪ್ರಾಕೃತಿಕ ವಿಭಾಗಗಳ ಬಗ್ಗೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯತೆ ಬಗ್ಗೆ, ಕರ್ನಾಟಕದ ಜಲ ಸಂಪನ್ಮೂಲಗಳ ಬಗ್ಗೆ, ಕರ್ನಾಟಕದ ಭೂ ಸಂಪನ್ಮೂಲಗಳು, ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಒಟ್ಟಾರೆಯಾಗಿ ನಮ್ಮ ಕರ್ನಾಟಕದ ಸಂಪನ್ಮೂಲಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಾದ್ಮೇಲೆ ಕರ್ನಾಟಕದಲ್ಲಿನ ಸಾರಿಗೆ ವ್ಯವಸ್ಥೆ, ಇದಕ್ಕೆಲ್ಲ ಯಾವ ಪುಸ್ತಕ ಓದ್ಬೇಕು ಅನ್ನೋದನ್ನ ವಿಡಿಯೋದ ಕೊನೆ ಕ್ಷಣದಲ್ಲಿ ಹೇಳ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಬರುತ್ತೆ. ಇನ್ನು ಕರ್ನಾಟಕದ ಕೈಗಾರಿಕೆಗಳು, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು, ಭೌಗೋಳಿಕ ಸ್ಥಾನ ಹಾಗೂ ಪ್ರಾಕೃತಿಕ ಲಕ್ಷಣಗಳು, ಭಾರತದ ಋತುಗಳು, ಮಣ್ಣುಗಳು, ಅರಣ್ಯಗಳು, ಜಲ ಸಂಪನ್ಮೂಲಗಳು, ಭಾರತದಲ್ಲಿ ಆಗ್ತಕ್ಕಂಥ ಭೂ ಬಳಕೆ ಮತ್ತು ಕೃಷಿ ವ್ಯವಸ್ಥೆ ಬಗ್ಗೆ, ಭಾರತದ ಖನಿಜ ಮತ್ತು ಶಕ್ತಿ ಸಂಪನ್ಮೂಲಗಳ ಬಗ್ಗೆ, ಸಾರಿಗೆ ಹಾಗೂ ಸಂಪರ್ಕದ ಬಗ್ಗೆ, ಭಾರತದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ, ನೈಸರ್ಗಿಕ ವಿಕೋಪಗಳ ಬಗ್ಗೆ. ಇದಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ನೆಕ್ಸ್ಟ್ ಬರುತ್ತೆ ನೋಡಿ ಖಂಡಗಳ ಬಗ್ಗೆ. ಏಷ್ಯಾ ಖಂಡ, ಯುರೋಪ್ ಖಂಡ, ಆಫ್ರಿಕಾ, ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಹಾಗೆ ಆಸ್ಟ್ರೇಲಿಯಾ ಭೂಖಂಡ ಮತ್ತೆ ಅಂಟಾರ್ಟಿಕ್ ಭೂಖಂಡಗಳ ಬಗ್ಗೆ. ಇದಿಷ್ಟು ಕೂಡ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ಸ್. ಇಷ್ಟನ್ನ ನೀವು ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ಮಾತ್ರ ಟಿಟಿ ಎಕ್ಸಾಮ್ ನಲ್ಲಿ ಒಳ್ಳೆ ಸ್ಕೋರ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ರಾಜ್ಯಶಾಸ್ತ್ರ ಅಥವಾ ಪೌರನೀತಿ. ರಾಜ್ಯಶಾಸ್ತ್ರ ಅಂದ್ರೆ ಏನು, ಅದರ ಪ್ರಾಮುಖ್ಯತೆ ಏನಿದೆ, ಪೌರ ಮತ್ತೆ ಪೌರತ್ವದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಆದ ನಂತರದಲ್ಲಿ ನಮ್ಮ ಸಂವಿಧಾನದಲ್ಲಿ ಬರುವಂತಹ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯ, ಲಕ್ಷಣ, ಪ್ರಸ್ತಾವನೆ, ರಚನಾ ಸಮಿತಿ ಹೇಗಿತ್ತು, ರಾಜ್ಯ ನಿರ್ದೇಶಕ ತತ್ವಗಳು, ಅವುಗಳು ಇರ್ತಕ್ಕಂಥ ವಿಧಾನಗಳ ಬಗ್ಗೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ನ್ಯಾಯಾಂಗ, ಇದಾದ್ಮೇಲೆ ಚುನಾವಣಾ ವ್ಯವಸ್ಥೆಯ ಬಗ್ಗೆ, ಸ್ಥಳೀಯ ಸ್ವಯಂ ಸರ್ಕಾರಗಳ ಬಗ್ಗೆ, ದೇಶದ ರಕ್ಷಣೆ ಮತ್ತು ರಕ್ಷಣಾ ಪಡೆಗಳ ಬಗ್ಗೆ, ರಾಷ್ಟ್ರೀಯ ಭಾವೈಕ್ಯತೆ ಮತ್ತು ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ, ಭಾರತಕ್ಕಿರ್ತಕ್ಕಂಥ ಸವಾಲುಗಳು ಹಾಗೂ ಅವುಗಳನ್ನ ಹೇಗೆ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ, ಅನ್ಯ ದೇಶಗಳೊಂದಿಗೆ ಭಾರತದ ಸಂಬಂಧ ಹೇಗಿದೆ. ಫಾರ್ ಎಕ್ಸಾಂಪಲ್ ಈಗ ಭಾರತ ಪಾಕಿಸ್ತಾನದ ನಡುವೆ ಆಗಿರ್ಬೋದು, ಭಾರತ ಚೀನಾ, ಬಾಂಗ್ಲಾದೇಶ್, ಭೂತಾನ್, ಒಟ್ಟಾರೆ ನಮ್ಮ ಒಂದು ನೆರೆಹೊರೆಯ ರಾಷ್ಟ್ರಗಳು ಅಂತ ಏನ್ ಕರಿತೀವಿ, ಆ ನೆರೆಹೊರೆ ರಾಷ್ಟ್ರಗಳ ಜೊತೆಗೆ ನಮ್ಮ ದೇಶದ ಸಹ ಸಂಬಂಧ ಹೇಗಿದೆ.
ಜಾಗತಿಕ ಸವಾಲು ಹಾಗೂ ಭಾರತದ ಪಾತ್ರದ ಬಗ್ಗೆ. ಇನ್ನ ಜಾಗತಿಕ ಸಂಸ್ಥೆಗಳು, ಅದರಲ್ಲಿ ವಿಶ್ವಸಂಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನ ತಿಳಿದುಕೊಳ್ಬೇಕು. ನೆಕ್ಸ್ಟ್ ಬರೋಣ ಸಮಾಜಶಾಸ್ತ್ರ. ಸಮಾಜಶಾಸ್ತ್ರವನ್ನ ಕೂಡ ನಿಮಗೊಂದು 4 ಅಂಕಗಳಿಗೆ ಕೇಳ್ತಾರೆ. ಸೊ 4 ಅಂಕಗಳಿಗೋಸ್ಕರ ಇಷ್ಟೆಲ್ಲ ಅಧ್ಯಯನವನ್ನ ನೀವು ಮಾಡ್ಲೇಬೇಕು. ಮಾನವ ಮತ್ತು ಸಮಾಜ, ಮಾನವ ಮತ್ತು ಸಂಸ್ಕೃತಿ, ದಿನನಿತ್ಯದ ಜೀವನದಲ್ಲಿ ಸಮಾಜಶಾಸ್ತ್ರ, ಸಮಾಜದ ಪ್ರಕಾರಗಳು, ಕುಟುಂಬ, ಸಾಮಾಜೀಕರಣ ಅಂದ್ರೇನು, ಕುಟುಂಬದ ಸಂಬಂಧಗಳು ಹೇಗಿರ್ಬೇಕು, ಸಮುದಾಯದ ಬಗ್ಗೆ. ಸಮುದಾಯ ಅಂತಂದ್ರೆ ಕಮ್ಯುನಿಟಿ ಅಂತ ಹೇಳಿ ಕರಿತೀವಿ, ಅದು ತುಂಬಾ ಇಂಪಾರ್ಟೆಂಟ್. ಬೋಧನಾಶಾಸ್ತ್ರಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಸಾಮಾಜಿಕ ಸ್ತರ ವಿನ್ಯಾಸದ ಬಗ್ಗೆ, ದುಡಿಮೆ, ಆರ್ಥಿಕ ಜೀವನ, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಅದಲ್ಲದಂಗೆ ಸಾಮಾಜಿಕ ಸವಾಲುಗಳು, ಅದಿಷ್ಟು ಕೂಡ ನೀವು ಸಮಾಜಶಾಸ್ತ್ರದಲ್ಲಿ ಅಧ್ಯಯನವನ್ನ ಮಾಡಬೇಕು. ನೆಕ್ಸ್ಟ್ ಬರುವಂತದ್ದು ಅರ್ಥಶಾಸ್ತ್ರ. ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಧ್ಯಾಯ. ಅರ್ಥಶಾಸ್ತ್ರ ಅಂದ್ರೇನು, ಅದರ ಮಹತ್ವ ಏನಿದೆ, ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಂದ್ರೆ ಬೇಡಿಕೆ ಅಂದ್ರೇನು, ಪೂರೈಕೆ ಅಂದ್ರೇನು, ಉತ್ಪಾದನೆ, ವಿತರಣೆ, ಅನುಭೋಗ, ಉಪಯುಕ್ತತೆ, ಬೆಲೆ, ಲಾಭ, ಸಹಕಾರ, ಇವೆಲ್ಲವನ್ನ ನಾವು ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಅಂತ ಕರಿತಾ ಇದೀವಿ. ಅದಲ್ಲದಂಗೆ ಆರ್ಥಿಕ ರಚನೆ, ಹಣ ಮತ್ತು ಸಾಲ, ಶ್ರಮ ಮತ್ತು ಉದ್ಯೋಗ, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಗ್ರಾಮೀಣ ಅಭಿವೃದ್ಧಿ, ಇದಿಷ್ಟು ಕೂಡ ನೀವು ಜೊತೆಗೆ ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ, ಇದಿಷ್ಟು ಕೂಡ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಅಧ್ಯಯನಗಳು. ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ನಿಮಗೆ 5 ಅಂಕಗಳು ಬಂದ್ಬಿಡುತ್ತೆ. ನೀಟಾಗಿ ಎಲ್ಲೆಲ್ಲಿ ನಿಮಗೆ ಟಫ್ ಅಂತ ಅನ್ಸುತ್ತೋ ಆ ಅಧ್ಯಾಯಗಳನ್ನ ಮೊದಲು ತಗೊಳ್ತಾ ಹೋಗ್ರಿ, ನೀಟಾಗಿ ಸ್ಟಡಿ ಮಾಡಿ ನೋಟ್ಸ್ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಬರುವಂತದ್ದು ಬಿಸ್ನೆಸ್ ಸ್ಟಡೀಸ್ ಅಥವಾ ವ್ಯವಹಾರ ಅಧ್ಯಯನ. ಈ ಒಂದು ಸಮಾಜ ವಿಜ್ಞಾನ ವಿಷಯದ ಕೊನೆಯ ವಿಭಾಗ ಇದು. ವ್ಯವಹಾರ, ಅದರ ಅರ್ಥ, ಪ್ರಾಮುಖ್ಯತೆ, ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಹೇಗಾಯ್ತು, ಇವೆಲ್ಲ ನಬಾರ್ಡ್ ಅವೆಲ್ಲ ಇದ್ರಲ್ಲೇ ಬರೋದು. ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು, ವ್ಯವಹಾರದ ನಿರ್ವಹಣೆ, ಮಾರುಕಟ್ಟೆ ನಿರ್ವಹಣೆ ಹೇಗ್ ಮಾಡ್ಬೇಕು, ಬ್ಯಾಂಕ್ ವ್ಯವಹಾರಗಳು ಹೇಗಿರ್ಬೇಕು, ಉದ್ಯಮಶೀಲತೆಯ ಬಗ್ಗೆ, ಅದಲ್ಲದಂಗೆ ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆಯ ಬಗ್ಗೆ. ನಾನು ನಿನ್ನೆ 2024 ಕ್ವಶನ್ ಪೇಪರ್ ಅನ್ನ ಬಿಡಿಸಿದ್ದೆ. ಸೊ ಅದರಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ, ವ್ಯವಹಾರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ 3 ರಿಂದ 4 ಪ್ರಶ್ನೆಗಳಿದ್ವು. ಅದರಲ್ಲಿ ವಿಶ್ವ ಗ್ರಾಹಕರ ದಿನಾಚರಣೆ ಆಗಿರ್ಬೋದು, ನಬಾರ್ಡ್ ಅನ್ನ ವಿಸ್ತರಿಸಿ ಅನ್ನೋದಾಗಿರ್ಬೋದು, ಬ್ಯಾಂಕ್ಗಳ ಬಗ್ಗೆ ಆಗಿರ್ಬೋದು, ಯಾವ್ದ್ರ ಬಗ್ಗೆನಾದ್ರೂ ನಿಮಗೆ ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ಒಟ್ಟಾರೆಯಾಗಿ ಇದಿಷ್ಟು TETಗೆ ಸಂಬಂಧಪಟ್ಟಂತ ಸಿಲೆಬಸ್. ಯಾವುದೇ ಕಾರಣಕ್ಕೂ ಬದಲಾವಣೆ ಆಗೋದಿಲ್ಲ. ಸಮಾಜ ವಿಜ್ಞಾನದಲ್ಲಿ ನೀವು ಇದಿಷ್ಟು ನೀಟಾಗಿ ಓದ್ಕೊಳ್ಳೋದ್ರ ಜೊತೆಗೆ ಬೋಧನಾಶಾಸ್ತ್ರ ಅಂತ ಬರುತ್ತೆ. ಸೊ ಬೋಧನಾಶಾಸ್ತ್ರ ಏನಿರುತ್ತೆ ಮೇಡಮ್ ಅಂತಂದ್ರೆ, ಸಮಾಜ ವಿಜ್ಞಾನ ಅಂದ್ರೆ ಏನು, ಸಮಾಜ ವಿಜ್ಞಾನದ ವ್ಯಾಪ್ತಿ ಎಷ್ಟಿರುತ್ತೆ, ಮತ್ತೆ ಸಮಾಜ ವಿಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮುಖಾಂಶಗಳ ಬಗ್ಗೆ ಆಗಿರ್ಬೋದು, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಅದ್ರಲ್ಲಿ ಇರುತ್ತೆ. ಅವೆಲ್ಲವನ್ನ ಓದ್ಕೊಂಡ್ರೆ ನಿಮ್ಗೆ ಬೋಧನಾಶಾಸ್ತ್ರ ಈಸಿ ಆಗುತ್ತೆ. ನಾನು ರೆಗ್ಯುಲರ್ ಆಗಿ ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಡ್ತಾ ಹೋಗ್ತೀನಿ. ಇದಕ್ಕೆ ನಿಮ್ಗೆ ಯಾವ್ದನ್ನ ಓದ್ಕೋಬೇಕು ಪುಸ್ತಕ ಅಂತಂದ್ರೆ, 6th ಇಂದ ಹಿಡಿದು 10th ವರೆಗೂ ಪುಸ್ತಕಗಳನ್ನ, ಸೋಷಿಯಲ್ ಸೈನ್ಸ್ ಪುಸ್ತಕಗಳನ್ನ ಓದ್ಕೊಂಡ್ಬಿಡಿ. ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಇದರ PDF ಅನ್ನ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಯಾರಿಗಾದ್ರೂ ಇದರ PDF ತಗೊಂಡು ಓದ್ಕೊಳ್ಬೇಕು ಅನ್ನೋ ಆಸಕ್ತಿ ಇದೆ ಅಂತಂದ್ರೆ ತಗೊಂಡು ಓದ್ಕೊಳ್ಳಿ, ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗ್ರಿ. ಜೊತೆಗೆ ತರಗತಿಗಳನ್ನ ತಗೊಳ್ಬೇಕು ಅಂತಂದ್ರು ಕೂಡ ತಗೊಳ್ಬಹುದು. ಯಾಕೆಂದ್ರೆ ಇಷ್ಟೆಲ್ಲ ಹುಡುಕೋಷ್ಟ್ರಲ್ಲೇ ನಮ್ಗೆ ಟೈಮ್ ಹೊರಟೋಗ್ಬಿಡುತ್ತೆ. ಹಾಗಾಗಿ ಯಾರಾದ್ರೂ ಪೇಡ್ ತರಗತಿಗಳನ್ನ ತಗೊಳ್ತೀವಿ ಅಂತ ಅನ್ನೋದಾದ್ರೆ ನಂಬರ್ಗಳನ್ನ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಂಡು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಭೇಟಿ ಆಗೋಣ. ಧನ್ಯವಾದಗಳು. ಟೇಕ್ ಕೇರ್.